ಆತ. ಸಂಜೆ ಕೆಲಸನೂ ಎಲ್ಲ ಆತ, ದೀಪ ಹಚ್ಚಿದ್ದೂ ಆತ. ಈಗ ಒಂದಿಟ್ಟು ಗಿರ್ಮಿಟ ಮಿರ್ಚಿ ಅದೆಲ್ಲ ಮಾಡಿಟ್ಟೇನಿ, ಒಂದಿಷ್ಟು ಚಾನು ಇಟ್ಟೇನಿ. ಈಗ ಇನ್ನೇನು ಬರ್ತಾರವ್ರು, ಬಂದಂದ್ರೆ ಸುಮ್ಮ ಮಾತಾಡ್ಕೊಂಡು ಕುಂತಿರ್ತಾರೆ. ನಾ ಕೆಲಸ ಮಾಡ್ಕೊಂಡು ಕುಂದ್ರೆ ಚಲೋ ಅನ್ಸಂಗಿಲ್ಲ. ಪಾಪ ಸಂಜೆ ಟೈಮ್ನಾಗ ಬಂದಿರ್ತಾರೆ, ಬರೀ ಚಹಾ ಕೊಡೋದೇನೆ. ಗಿರ್ಮಿಟ್ ಮಿರ್ಚಿ ಮಾಡೀನಿ, ಗಿರ್ಮಿಟ್ ಮಿರ್ಚಿ ಹಾಕ್ಕೊಟ್ಟು ಅದನ್ನು ತಿನ್ನೋ ಮಟ್ಟ ಮತ್ತೊಮ್ಮೆ ಚಹಾ ಬಿಸಿ ಮಾಡಿ ಹಾಕ್ಕೊಟ್ರೆ ಆತ. ನೋಡೋಣ ಮಾತನಾಗ ಏನೇನು ಆಗ್ತೈತಿ, ಎಲ್ಲೆಲ್ಲಿ ಹೋಗೋದಾಗುತ್ತಂತೇಳಿ ನೋಡೋಣ. ನೋಡ್ರಿ, ಇವತ್ತು ನಾವೆಲ್ಲರೂ ಗೆಳ್ತಾರೆ ನಮ್ಮ ಮನೆ ಒಳಗೆ ಸೇರ್ತಾರೆ. ಸೇರಿ ನಾವೆಲ್ಲ ಒಂದು ಸ್ವಲ್ಪ, ಈಗ ಹಬ್ಬ ಅದು ಬಂತಲ್ಲ, ಒಂದು ಸ್ವಲ್ಪ ಮನೆಗೆ ಆಮೇಲೆ ಏನಾರ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡೇವ್ರಿ. ಪ್ಯಾಟಿಗೆಲ್ಲ ಹೋಗಿ, ಯಾಕಂದರೆ ಇಲ್ಲಿ ಹಳ್ಳಿ ಕಡೆಗೆ ಅಷ್ಟೊಂದು ಏನು ಸಿಗಂಗಿಲ್ಲ. ಹಿಂಗೆ ನಾವು ಹಳ್ಳಿ ಸೈಡ್ ಹಿಂಗೆ ನೋಡ್ರಿ, ಏನಾರ ನಾವು ತೊಗೊಬೇಕಪ್ಪ ಹಬ್ಬಕ್ಕೆ ಹುಣ್ಣಿಮೆಗೆ ಅಂತಂದ್ರೆ ಹಿಂಗೆಲ್ಲರೂ ಕೂಡಿ ಮಾತಾಡ್ಕೊಂಡು ಏನು ಮಾಡೋದು ಏನು ತೊಗೊಳ್ಳೋದು ಅಂಥೇಳಿ ಮಾತಾಡ್ಕೊಂಡು ಎಲ್ಲರೂ ಹೋಗಿ ಬರ್ತೀವಿ. ಇವತ್ತು ನಾನು ಅದು ಎದ್ರ ಬಗ್ಗೆ ಮಾತುಕತೆ ಮಾಡ್ತೀನಿ, ಅದನ್ನು ನಿಮಗೆ ನಾನು ತೋರಿಸ್ತೀನಂತೆ. ವಿಡಿಯೋ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆ್ಯಂಡ್ ಸಪೋರ್ಟ್ ಮಾಡಿರಿ. ನಿನ್ನೆ ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಹಾಕಿದೆ, ಭಾಳ ಜನ ನೋಡಿಲ್ಲ, ಭಾಳ ಬೇಜಾರಾಯ್ತು. ಪ್ಲೀಸ್ ಹಂಗೆ ಮಾಡಬೇಡ್ರಿ, ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏನು ಮಾಡ ಅಂತೀಯೇ? ಯವ್ವ ಬಾರೆ ಯವ್ವ, ಅವರು ಬರ್ತಾರಿನ್ನ, ಬರೋ ಕರೆದು ಬಂದಿನಂತ. ಬಾ ಕುಂತು ಮಾತಾಡೋಣಂತಿಲ್ಲೇ, ಮುಂದೆ ಬಾ. ಬಾ ಗಿರ್ಜಿ, ಇಲ್ಲೇ ಒಳಗೆ ಬಾ, ಅಲ್ಲೇ ಬರ್ತೀನಿ ಬಾರವ. ಬಾ ಇಲ್ಲ ಒಂದು ಸೆಕೆಂಡ್ ಬಾ. ಏನು ಲಕ್ಷ್ಮಕ್ಕ, ಬಾ, ಅಲ್ಲೇ ಎಲ್ಲರೂ ಬರ್ತಾರ, ಈಗ ಬರ್ತಾ ಅವ್ರಿಗೆ ಕರೆದು ಬಂದೀನಿ. ಮತ್ತು ಏನು ಅನ್ನೋದು ಮಾತಾಡೋಣ ಬಾರೆ ಯವ್ವ. ಮತ್ತು ಮನೆಗೆ ಹೋಗಿ ಅಡುಗೆ ಅದೆಲ್ಲ ಮಾಡೋದೈತಿ, ಸ್ವಲ್ಪ ಹೊತ್ತು ಕುಂತು ಮಾತಾಡಿ ಮತ್ತು ಯಾವಾಗ ಹೋಗೋದು ಏನು ಅದನ್ನೆಲ್ಲ ಮಾತಾಡೋಣಂತ. ಬಾ ಲಗು. ಬಂದೆ ನಡಿವ. ಇದು ಚಹಾ ಹಾಕೊಂಡು ಇಟ್ಟಿದ್ನಿ, ಇದೊಂದಿಷ್ಟು ಒಲೆ ಆರಿಸಿ ಅಷ್ಟ ಕಿಚ್ಚ ಮೇಲೆ ಇದನ್ನು ಮಾಡಿ ಬಿಟ್ಟು ಬರ್ತೇನಂತೆ. ಮತ್ತು ಆಮೇಲೆ ಒಂದಿಟ್ಟು ಚಹಾ ಕುಡಿಯೋ ಟೈಮ್ನಾಗ ಎಲ್ಲರಿಗೂ ಒಂದಿಟ್ಟು ಬಿಸಿ ಮಾಡಿ ಕೊಡ್ತೇನಂತ. ನಡಿ. ಮತ್ತು ಅಡುಗೆ ಎಲ್ಲ ಆಗೈತೇನ ಲಕ್ಷ್ಮಕ್ಕ? ಹೂನು, ಅಡುಗೆ ಎಲ್ಲ ಆಗೈತಿ. ರೊಟ್ಟಿ ಅದು ಮಾಡಿದ್ನಿ, ಮಧ್ಯಾಹ್ನ ಮಾಡಿದ್ದೆ, ಎಲ್ಲ ಐತಿ ಅಡುಗೆ. ಈಗ ಒಂದಿಟ್ಟು ನೀವೆಲ್ಲರೂ ಬರ್ತೀರಂತ ಅಂದಿದ್ದಕ್ಕೆ ಒಂದಿಟ್ಟು ಚುಮ್ಮರಿ ಹಚ್ಚಿದ್ನಿ, ಮಿರ್ಚಿ ಮಾಡಿದ್ನಿ. ಮಿರ್ಚಿ ಮಾಡಿ ಒಂದಿಟ್ಟು ಚಹಾ ಕಿಟ್ಟು ಈ ಕಡೆ ಬಂದೇನೆ ನೋಡುವ. ಅಯ್ಯ ಲಕ್ಷ್ಮಕ್ಕ, ಅದನ್ನೆಲ್ಲ ಇದಕ್ಕೆ ಮಾಡಕ್ಕೆ ಹೋಗಿದ್ದೆ. ಒಂದು ಕಪ್ ಚಹಾ ಕೊಟ್ಟಿದ್ರೆ ಆಗ್ತಿದ್ದಿರ್ಲೇನ, ಸುಳ್ಳ ತ್ರಾಸ ಆಯ್ತು ನೋಡುವ ನಿನಗೆ. ಇರ್ಲಿ ಬಿಡ್ಲೆ ಗಿರ್ಜಿ, ನೀವರ ಏನು ದಿನ ದಿನ ಬಂದು ಕುಂದಿರ್ತೀರೇನ? ಯಾವಾಗಾರ ಒಮ್ಮೆ ಬಂದಿರ್ತೀರವ. ಇನ್ನೇನು ಹಂಗೆ ಏನು ಮಾತಾಡ್ಕೊಂತ ಹಂಗೆ ಏನು ಚಹಾ ಕುಡಿಯೋದು, ಹಂಗೆ ಮಾತಾಡ್ಕೊಂತ ಕುಂದ್ರೋದು ಅಂತೇಳಿ ನಾನು ತಿನ್ಕೊಂತ ಮಾತಾಡ್ಕೊಂತ ಕುಂತ್ರೆ ಅಂದ್ರೆ ಟೈಮ್ ಪಾಸರ ಆಗ್ತಿತ್ತು ಅಂತೇಳಿ ಮಾಡಿದ್ನಿ ನೋಡುವ. ಪಾಪ ನೀಯಾರ ಅವಾಗ ಬಂದಿರ್ತಿ, ಪಾಪ ಅವ್ರು ಯಾವಾಗ ಬರ್ಬೇಕು ನಮ್ಮ ಮನೆಗೆ, ಹಿಂಗಾಗಿ ಹಂಗೆ ಏನು ಕಳ್ಸೋದು ಅಂತೇಳಿ ಮಾಡಿದ್ನಿ ನೋಡು. ಹೌದನ್ ಲಕ್ಷ್ಮಕ್ಕ, ಚಲೋ ಆತು ಬಿಡವ. ಚಲೋ ಆತು. ಇನ್ನೂ ಬರಲೇ ಇಲ್ಲ ನೋಡು ಅವ್ರು. ಯಾವ ಕರೆದು ಬಂದಿನವ ಬರೋವಾಗ, ಹಂಗೆ ಇನ್ನೂ ಬರಲಿಲ್ಲ ನೋಡಿ, ಯಾವಾಗ ಬರ್ತಾರ ಏನ. ಅಯ್ಯೋ ಲಕ್ಷ್ಮಕ್ಕ, ಗಿರಿಜಿ ಕುಂತು ಬಿಟ್ಟಿರಲ್ಲೇ ಮಾತಾಡ್ಕೊಂತ, ನಮ್ಮನ್ನು ಬಿಟ್ಟ ಕುಂತಿರಲ್ಲವ. ಇಲ್ಲಿ ಬಾರಯ್ಯವ, ಇದೇ ಈಗರ ಬಂದ್ಲಕ್ಕಿ, ಅದೇ ಬಂದು ಕುಂತಿದ್ಲೆ, ನೀವಿಬ್ರು ಬಂದ್ರಿ ನೋಡ್ರಿ. ಕುಂದ್ರ ಜಲ್ಜಾ ಕುಂದ್ರ, ನೀನು ಕುಂದ್ರವ, ನೀನು ಕುಂದ್ರೆ ಪರಕ್ಕ. ಯಾಕಿರ್ಲಿ, ಅವಾಗ ಕರೆದು ಬಂದೇನಿ, ಇಷ್ಟೊತ್ತು ಮಾಡಿದ್ರಲ್ಲ ಜಲ್ಜಾ, ನೀನು ಯಾಕೆ ಲೇಟ್ ಮಾಡಿದ್ದಿ? ಆಮೇಲೆ ಪಾರಕ್ಕ, ನಿನಗೂ ಕರೆದು ಬಂದಿದ್ನಿ, ಯಾಕೆ ಲೇಟ್ ಮಾಡಿದ್ರಿ ಇಬ್ಬರು? ಇಲ್ಲಿ ಬಿಡಯವ್ವ, ನಮ್ಮ ಅತ್ತಿಗೆ ಬರಾಕತ್ತಿದ್ನಿ. ನಮ್ಮ ಅತ್ತಿ ಅದೇ ಟೈಮ್ನಾಗ ನನಗೊಂದು ಕಪ್ ಚಹಾ ಮಾಡಿಕೊಟ್ಟು ಹೋಗ್ಬೇಕು ನೀನು, ಇಲ್ಲಾಂದ್ರೆ ನಾವು ಹೋಗಾಕ ಬಿಡಂಗಿಲ್ಲ ನಿನಗೆ ಅಂತ ಅನ್ಕೊಂಡ್ಲ. ಹಿಂಗಾಗಿ ಮತ್ತೆ ಇನ್ನೇನು ಮಾಡ್ತಿ, ಚಹಾ ಮಾಡಿಕೊಟ್ಟ ಬಂದೆವ. ಪಾಪಕ್ಕಿಗೆ ನಿಂದಿರಿಸ್ಕೊಂಡಿದ್ನಿ, ಅದಕ್ಕೆ ಇಷ್ಟೊತ್ತಾತು ನೋಡಿ. ಹೌದನ? ಅದೆಲ್ಲ ಬಿಡ್ರಿವ, ಈಗ ಅದೆಲ್ಲ ಬಿಡ್ರಿ. ಮತ್ತೀಗ ಹೆಂಗೆ ಮಾಡೋಣವ, ಏನು ಮಾಡೋನು, ಯಾವಾಗ ಹೋಗೋಣ ಪಾರ್ಟಿಗೆ, ಏನು ಹೇಳ್ರವ. ಇದು ನೋಡವ ಲಕ್ಷ್ಮಕ್ಕ, ಪಾರಕ್ಕ, ಜಲ್ಜಾ, ಈಗ ನಾ ಹೇಳೋದಾದ್ರೆ ನಾಳೆನ ಹೋಗ್ಬಿಡೋಣಂತೇನೆ ನಾನು. ಯಾಕಂದ್ರೆ ನಾಳೆ ಸೋಮವಾರ ಇರ್ತೈತೆ ಹೆಂಗಿದ್ರು. ನಾಳೆ ಹುಡುಗರು ಶಾಲೆಗೆ ಹೋಗಿರ್ತಾರೆ, ಮನ್ಯಾಗೂ ಏನಂತ ಪರಿ ಕೆಲಸ ಇರೋಂಗಿಲ್ಲ. ನಮ್ಮ ಗಂಡ್ಮಕ್ಳು ಎಲ್ಲ ಹೊಲಕ್ಕೆ ಹೋಗ್ಬಿಟ್ಟಿರ್ತಾರೆ, ಏನು ಮನ್ಯಾಗ ನಾವು ಅಷ್ಟೇ ಇರ್ತೀವಿ. ಸಂಡೇ ಗಿಂಡೆ ಇಟ್ಕೊಳ್ಳೋದಾದ್ನಂದ್ರೆ ಮತ್ತು ಮಕ್ಕಳೆಲ್ಲ ಮನ್ಯಾಗಿರ್ತಾವೆ, ಅವೆಲ್ಲ ಮತ್ತು ಕಟ್ಕೊಂಡು ಹೋಗೋದು ಜೊಟ್ಟವ, ಮತ್ತು ಪ್ಯಾಟಿಗೆ ಹೋಗ್ಬೇಕು ಅಲ್ಲಿ ಸಿಟಿಗೆ ಆಗೋದಿಲ್ಲ. ಹಿಂಗಾಗಿ ಯಾರೂ ಇಲ್ದಾಗನ ಹೋಗಿ ಬಂದುಬಿಟ್ರೆ ಅಡ್ಡಿ ಇಲ್ಲ ಅಂತೇನವ. ಮತ್ತು ನಿಮ್ದೆಲ್ಲ ಹೆಂಗೆ ನೋಡ್ರಿ. ಹೌದು ತಗೋ ಲಕ್ಷ್ಮಕ್ಕ, ಹಂಗೆ ಮಾಡಿಬಿಡೋಣ ಯವ್ವ. ನನ್ನ ಮನ್ಯಾಗ ಮಕ್ಕಳದು ಇದ್ನಂದ್ರೆ ನಮ್ಮ ಅತ್ತಿದು ನನ್ನ ಗಂಡಂದು ಎಲ್ಲ ಒತ್ತಿ ಇರೋದೇ ಇಲ್ಲವ ಯವ್ವ. ಅವರು ಮನ್ಯಾಗ ಇದ್ದು ಬಿಡ್ತಾರಲ್ಲ ವಾರಕ್ಕೆ ಒಂದಿನ, ಹಿಂಗಾಗಿ ಕೆಲಸನ ಭಾಳ ಆಗ್ತೈತಿ. ನಾಳೆನ ಹೋಗ್ಬಿಡೋಣ ತಗೋ, ನಾಳೆನ ಹೋಗಿ ಬಂದುಬಿಡೋಣಂತ. ಆಯ್ತು ತಗೋ, ಹಂಗಿದ್ರೆ ಮತ್ತೆ ಎಲ್ಲರೂ ಹಂಗೆ ಅನ್ನಂದ್ರೆ ಮತ್ತೆ ಅವತ್ತ ಹೋಗಿ ಬಂದುಬಿಡೋಣಂತೆ. ಅನ್ನಂಗೆ ಈಗ ಮತ್ತೆ ಏನೇನು ತೊಗೊಂಬರೋದು ಹೇಳ್ರವ. ಮತ್ತು
ಏನಿಲ್ಲವ, ನಾನಂತೂ ಈಗ ವರಮಹಾಲಕ್ಷ್ಮಿಗೆ ಉಡ್ಸಾಕ ಒಂದು ಸೀರೆ ಅಂತೂ ಈಗ ನಾ ತೊಗೊಳಕ ಬೇಕು. ಆಮೇಲೆ ಪಂಚಮಿಗಂತೂ ಏನು ಬಿಡೋ ಮನ್ಯಾಗ ಇದ್ದಿದ್ದು ಸೀರೆನ ನಾ ಉಡ್ತೇನೆ, ಹುಟ್ಟು ಹಬ್ಬ ಮಾಡ್ತೇನೆ. ಆದರೆ ವರಮಹಾಲಕ್ಷ್ಮಿಗೆ ಈಗ ನನಗೆ ಸೀರೆ ಬೇಕು ನೋಡವ್ವ. ನಾನಂತೂ ಸೀರೆ ತೊಗೋಬೇಕು. ಮತ್ತು ನೀವೆಲ್ಲ ಏನೇನು ಮಾಡ್ತೀರ ನೋಡ್ರಿ. ಹೌದಾ ಲಕ್ಷ್ಮಕ್ಕ, ನಾನು ತೊಗೋಬೇಕು ವರಮಹಾಲಕ್ಷ್ಮಿಗೆ. ಪಂಚಮಿಗೆ ತೊಗೋಬೇಕಂತ ಮಾಡಿದ್ನಿ, ಮತ್ತು ಪಂಚಮಿಗೆ ನಾನು ಹಂಗೆ ಮಾಡ್ತೇನೆ, ಮನ್ಯಾಗ ಇದ್ದಿದ್ದ ಉಡ್ತೇನೆ. ಅತ್ತಿಂದ ಅದೇನು ವರಮಹಾಲಕ್ಷ್ಮಿಗೆ ಏರಿಸಿದ್ದ ಆಮೇಲೆ ನಮ್ಗೆ ಬರ್ತೈತಲ್ಲ, ಅದಕ್ಕೆ ಸೀರೆ ತೊಗೊಂಡ್ಬಿಡ್ತೇನೆ ತಗೋ. ಮತ್ತು ನಾನು ಆಯ್ತಲ್ಲ ಹಂಗಿದ್ರೆ. ಮತ್ತು ನಾಳೆ ಬೆಳಿಗ್ಗೆ 11 ಗಂಟೆ ಮಟ್ಟ ಅನ್ನಂದ್ರೆ ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ. ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅತ್ತಿಂದ ಏನೈತಿ ಪ್ಯಾಟಿಗೆ ಹೋದ್ವಪ್ಪ ಅಂತಂದ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣಂತ. ಹೂನವ, ಅಷ್ಟ ಮಾಡೋಣ. ಆಮೇಲೆ ಲಕ್ಷ್ಮಕ್ಕ, ಪಾರಕ್ಕ, ಗಿರ್ಜಿ, ನಂದೊಂದು ಆಸೆಲಿಪ್ಪ, ನನಗೆ ಮಸಾಲೆ ದೋಸೆ ತಿನ್ಬೇಕಂತ ಭಾಳ ಆಸೆ ಆಗ್ತೈತ್ಲಿಪ್ಪ. ಮನ್ಯಾಗ ಮಾಡ್ಕೊಂಡ್ರೆ ಒಟ್ಟಲ್ನಾಗಿನ ತಿಂದಂಗೆ ಆಗಂಗೆ ಇಲ್ಲ ಬಿಡಯವ್ವ. ಏನು ತಿಂದ್ರೂ ಏನು ಮನ್ಯಾಗ ಮಾಡ್ಕೋಬೇಕು, ಮನ್ಯಾಗ ತಿನ್ಬೇಕು. ಅಲ್ಲಿ ಹೋಗ್ತಾ ಬರ್ತಿರ್ತೀವಲ್ಲ, ಮಸ್ತಂಗೆ ಅಲ್ಲಿ ಮೇಘದರ್ಶಿನಿದಾಗ ಮಸಾಲೆ ದೋಸೆ ಮಾಡ್ತಾರೆ, ಮಸ್ತ್ ಇರ್ತೈತಿ. ಅಲ್ಲಿ ತಿನ್ಕೊಂಡು ಬರೋಣ್ರಿ. ಒಂದು 100 ರೂಪಾಯಿ ಜಾಸ್ತಿನೇ ಇಟ್ಕೊಂಡು ಹೋಗೋಣಂತ. ಸೀರೆ ತೊಗೊಂಡು ಬರೋವಾಗ ತಿನ್ಕೊಂಬರೋಣಂತ, ಇಲ್ಲ ಅನ್ಬೇಡ್ರಿ. ಆಯ್ತು ತಗೋರಿ, ನೀ ಕೇಳೋದು ಹೆಚ್ಚ, ನಾವು ಹೋಗಿ ತಿನ್ನೋದು ಎಷ್ಟು ಅಷ್ಟ ಮಾಡೋಣಂತ ತಗೋರಿ. ಮುಂಜಾನೆ ಎಲ್ಲರೂ ನಾಷ್ಟ ಅಷ್ಟ ಮಾಡ್ಕೊಂಡ್ಬಿಡ್ರಿ, ಮನೆಯವ್ರಿಗೆ ಅಡುಗೆ ಗಿಡಿಗೆ ಎಲ್ಲ ಮಾಡಿಡ್ರಿ. ಸಂಜೆಗೆ ಅಡುಗೆ ಮಾಡ್ಕೊಂಡ ಬಿಡ್ರಿ ಅಂತೇನ, ಯಾಕಂದ್ರೆ ಮತ್ತೆ ಸುಸ್ತಾಗಿ ಬಂದಿರ್ತೇವಲ್ಲ, ಮಾಡೋಕೆ ಬೇಸರ ಆಗ್ಬಿಡ್ತೈತಿ. ಅಡುಗೆ ಪಡಿಗೆ ಎಲ್ಲ ಮಾಡ್ಕೊಂಡ್ಬಿಡ್ರಿ. ನಾವೇನು ಬರೀ ನಾಷ್ಟ ಅಷ್ಟು ಮಾಡಿ ಹೋಗೋಣಂತ, ಬರೋವಾಗ ಅಲ್ಲೇ ತಿನ್ಕೊಂಬರೋಣಂತ. ಮತ್ತೀಗ ಮಕ್ಕಳು ಕೇಳಂಗಿಲ್ಲವ, ಅವಕ್ಕೂ ಏನಾದ್ರು ತರಬೇಕು, ಅಷ್ಟು ಮಾಡೋಣ ತಗೋರಿ. ಹಂಗಿದ್ರೆ ನಾಳೆ ಕರೆಕ್ಟ್ 11 ಗಂಟೆಗೆ ಎಲ್ಲರೂ ರೆಡಿಯಾಗಿ ಲಕ್ಷ್ಮಕ್ಕನ ಮನೆ ಕಡೆಗೆ ಬಂದ್ಬಿಡೋಣ. 4 ಜನ ಕೂಡ್ಕೊಂಡು ಹೋಗೋಣಂತ. ಈಗೇನು ಬಸ್ಸಿಗೇನು ರೊಕ್ಕ ಬಡಿಬೇಕನ್ನಂಗಿಲ್ಲ, ಏನಿಲ್ಲ. ಆರಾಮ ಆಧಾರ್ ಕಾರ್ಡ್ ತೋರಿಸಿದ್ನಂದ್ರೆ ತೊಗೊಂಡೋಗಲ್ಲಿ ಒಗಿತಾರಂತ. ಹೋಗಿ ನಮ್ದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣಂತ, ಮಸ್ತಂಗೆ ತಿಂದು. ಆಯ್ತು ತಗೋರವ, ಹಂಗಿದ್ರೆ ಇನ್ನು ಹೋಗ್ತೇವೆ ನಾವು. ಟೈಮ್ ಆಗ್ತೈತಿ ಲಕ್ಷ್ಮಕ್ಕ, ಹೋಗ್ತೇವಂತ. ಬಂದು ಭಾಳ ತಾತಯ್ಯವ, ಮಾತಾಡ್ಕೊಂತ ಕುಂತೇವಿ. ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ನೋಡಿ ನನಗಂತೂ. ಹೋಗ್ತೇನೆ ಮನೆಗೆ, ಹೋಗಿ ಒಂದಿಟ್ಟು ಏನು ನೋಡ್ತೇನವ ಮನೆಯಾಗಿಂದ. ಮತ್ತು ಬಾಂಡೆ ಎಲ್ಲ ರಾತ್ರಿನೂ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೇನವ. ಮತ್ತು ನಾಳೆ ನೀರು ಬರ್ತಾವು, ಆಗೋದೇ ಇಲ್ಲವ. ನೀರು ಬಂದಿದ್ದ ದಿನ ಅಂತೂ ನಾಳೆನೇ ಬಿಡ್ತಾನೆ ನೀರು, ಬೆಳಿಗ್ಗೆನೇ ಬಿಡ್ತಾನೆ. ಒಂದಿಟ್ಟು ಈಗ ಅರ್ಧ ಕೆಲಸ ಮಾಡಿಟ್ಕೊಂಡ್ರೆ ನಾಳೆಗೆ ಆಸರ ಆಗ್ತೈತಿ. ಹೋಗಿ ಕೆಲಸ ಮಾಡ್ಕೋತೀನಂತ. ಅಯ್ಯ ತಡೀರ್ಲಿ, ನಾವು ಭಾಳ ದಿನಕ್ಕೆ ನೀವು ಬಂದು ಹಿಂಗೆ ಮಾತಾಡ್ಕೊಂಡು ಕುಂತೇವಂತೇಳಿ ನಾ ಮಸ್ತಂಗೆ ಮಿರ್ಚಿ, ಗಿರ್ಮಿಟು, ಚಾ ಎಲ್ಲ ಮಾಡೀನಿ. ನೀವೇನು ಎದ್ದ ಹೊಂಟ್ರಲ್ಲ, ತಡಿಯೇವ ತೊಗೊಂಬರ್ತೀನಂತ. ಅಯ್ಯೋ ಲಕ್ಷ್ಮಕ್ಕ, ಏನು ಎಷ್ಟು ಒಳ್ಳೆಕಿದೆಯವ್ವಾ. ನನಗೂ ಯಾಕೆ ಮುಂಜಾನಿಂದ ತಿನ್ಬೇಕಂತ ಅನ್ಸಕತ್ತಿತ್ತು ನೋಡ, ಗಿರ್ಮಿಟು, ಮಿರ್ಚಿ. ನಿನ್ನ ಮಾತು ಕೇಳಿ ಬಾಯಾಗ ನೀರ ಬಂದ್ವಯ್ಯವ್ವ ನನಗೆ. ಅದ್ರಾಗೂ ನೀ ಮಾಡೋ ಅಡುಗೆ ಅಂತೂ ಕೇಳ್ಬೇಕೇನ ಲಕ್ಷ್ಮಕ್ಕ, ಮಸ್ತ್ ಮಾಡ್ತೀಯವ್ವ. ತೊಗೊಂಬಾರವ್ವ, ಮೊದಲು ತಿಂತೇನೆ ನಾನು. ತಂದು ಕೊಡವ, ಪಾಪ ಕಂಡೇ ಇಲ್ಲ. ಎಳೆ ಕೂಸು 3 ತಿಂಗಳ ಬಸರದಾಳ, ತಂದು ಕೊಡು ತಿನ್ಲಿ. ನಿನಗೆ ಬ್ಯಾಡಂದ್ರೆ ಎದ್ದೋಗ, ನಾವು ತಿಂದು ಬರ್ತೇವಿ. ದೊಡ್ಡ ಮಾತಾಡ್ತಾಳಿಲ್ಲ. ನೀನೇನವ ಬಾಜುನೇ ಅದಿದಿ, ನೇನು ಮಾಡಿದ್ದ ಅಕ್ಕಿ ಕೊಡ್ತೀವಿ, ಅಕ್ಕಿ ಮಾಡಿದ್ದು ನಿನಗೆ ಕೊಡ್ತಾಳ. ನಾವು ಅಲ್ಲಿಂದ ಬರಬೇಕಲ್ಲವ ಯವ್ವ. ಬರೀ ಹಬ್ಬದ ಅಡುಗೆ ಅಷ್ಟ ನಮ್ಮ ಮನೆಯಿಂದ ಅವ್ರ ಮನೆ ಒಳ್ಳಾಡ್ತಾವೆ. ನಾ ಮಾತ್ರ ತಿಂದ ಹೋಗ್ಯವ ಅಕ್ಕ ಲಕ್ಷ್ಮಕ್ಕ, ಪಟ್ನ ತೊಗೊಂಬೋಗುವ. ನಾ ಮಾತ್ರ ತಿಂತೇನೆ. ಅಯ್ಯ ಗಿರ್ಜಿ, ಯಾಕ್ಲೆ ಹಂಗ್ಯಾಕಂತಿ ಪಾಪ, ಇಲ್ಲಿ ಬಿಡ ಜಲ್ದಿ. ಆಕಿ ಹಂಗ ಮಸ್ಕಿರಿ ಮಾಡಾತಾಳ. ತಡ್ರವ ತೊಗೊಂಬರ್ತೀನಿ ತಡ್ರಿ. ಚಾನು ಇಟ್ಟ ಬಂದಿದ್ನಿ, ನೋಡಿ ತೊಗೊಂಬರ್ತೀನಿ ತಡ್ರಿ. ತಿನ್ರಿವಾ ತಿನ್ರಿ, ನಿಮ್ಮ ಸಂಬಂಧ ಅಂತ ಮಾಡೇನಿ, ಅಷ್ಟು ಇಷ್ಟಪಟ್ಟು ತಗೋರಿ. ತಿನ್ರಿ, ಹೆಂಗಾಗೈತೆ ಅಂತ ಹೇಳ್ರಿ. ವಾ ಲಕ್ಷ್ಮಕ್ಕ, ಮಸ್ತ್ ಆಗೈತವ. ಮಿರ್ಚಿ ಸೇಮ್ ಹೋಟೆಲ್ನಾಗ ಮಾಡ್ತಾರಲ್ಲ, ಹಂಗಾಗೈತೆ ನೋಡಿ. ಮಿರ್ಚಿಯರ ಏನವ ಬಾಯ ಬಿಟ್ಟರೆ ಕರಗಾಗ್ತಾವ. ಮಸ್ತ್ ಆಗೈತವ, ಸೇಮ್ ಹೊರಗೆ ಮಾಡ್ತಾರಲ್ಲ, ಹಂಗಾಗೈತೆ ನೋಡುವ. ಮಸ್ತ್ ಆಗೈತಿ. ಚಾನು ಮಸ್ತ್ ಆಗೈತಿ. ಒಂದು ಕಪ್ ಚಾ ಕುಡ್ಕೊಂತ ಮಿರ್ಚಿ ಗಿರ್ಮಿಟ್ ತಿನ್ನಕತ್ರ ರಾತ್ರಿ ಊಟನ ಬೇಡವ ಯವ್ವ ನನಗೆ ಲಕ್ಷ್ಮಕ್ಕ. ನಾ ಬಂದಿದ್ದು ಭಾಳ ಚಲೋ ಆಯ್ತು ನೋಡುವ. ಮಸ್ತ್ ಮಾಡಿಯೇ. ಹೌದಾ ಲಕ್ಷ್ಮಕ್ಕ, ಭಾರಿ ಚಲೋ ಮಾಡಿ ಬಿಡುವ. ಭಾರಿ ಮಸ್ತ್ ಆಗೈತೆ, ಎಲ್ಲ ಮಸ್ತ್ ಆಗೈತೆ ನೋಡು. ಹೌದಾ, ತಿನ್ರಿ ಹಂಗಿದ್ರೆ. ಯಾಕೆ ಗಿರ್ಜಿ, ನೀ ಏನು ಹೇಳವಲ್ಲಿ ಅಲ್ಲ, ಯಾಕೆ ಚಲೋ ಅನ್ಸಾತಿಲ್ಲ ನಿನಗೆ? ಇಲ್ಲ ಯವ್ವ, ಮಾತಾಡಕ್ಕೆ ಬಾಯೇನ ಬರವಲ್ತು ನನಗೆ. ಮಾತಾಡಕತ್ರ ಮತ್ತು ಬಾಯನ್ ಜೊಲ್ಲು ಸೋರ್ತೈತೆ ನನಗೆ. ಅದಕ್ಕೆ ನಾನು ಸುಮ್ಮನೆ ತಿನ್ಕೊಂತ ಕುಂತೇನೆ ನೋಡವ್ವ.
ಮಸ್ತ್ ಆಗೈತೆ ಲಕ್ಷ್ಮಕ್ಕ, ಭಾಳ ಚಲೋ ಆಗೈತಿ, ಭಾಳ ಅಂದ್ರೆ ಭಾಳ ಚಲೋ ಆಗೈತೆ, ಮಸ್ತ್ ಆಗೈತಿ. ಒಳ್ಳೆ ಪುಟಾಣಿ ಹಿಟ್ಟದ ಹಾಕಿ ಮಾಡಿ ಉಳಿಯೋದು ಮಸ್ತ್ ಆಗೈತೆ ನೋಡುವ. ನೋಡ್ರಿ ನಮ್ಮ ಹಳ್ಳಿ ಕಡೆಗೆ ಇದೇ ಥರನೇ ಇರ್ತೈತಿ. ಯಾರು ನಮ್ಮ ಮನೆಗೆ ಬರಲಿ, ನಮ್ಮ ಮನೆ ಒಳಗೆ ಇದ್ದಂಥದ್ದೊಂದು ತಿಂದು ಇದ್ದಂಥದ್ದಂದ್ರೆ ಒಂದು ಕಪ್ ಚಹಾ ಆಗಲಿ, ಒಂದು ಗ್ಲಾಸ್ ನೀರಾರ ಆಗಲಿ ನಾವು ಕುಡಿಸಿ ಕಳಿಸ್ತೇವೆ, ಹಂಗೆ ಕಳ್ಸಂಗಿಲ್ಲ ನಮ್ಮ ಮನೆಗೆ ಬಂದವರಿಗೆ. ಸೊ ಅದೇ ಒಂದು ಚಲೋ ಪದ್ಧತಿ ಅಂತಲೇ ನಾವು ಹೇಳ್ಬೋದು. ಅತಿಥಿ ದೇವೋಭವ ಅಂತಂತಾರಲ್ಲ, ಸೊ ಅದೇ ರೀತಿ ನೋಡ್ರಿ. ಈ ವಿಡಿಯೋ ನಾನು ಸಿಂಪಲ್ಲಾಗಿ ತೋರಿಸೀನಿ, ಬರೀ ಮಾತುಕತೆ ತೋರಿಸೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಇನ್ನು ನಾಳೆ ನಾವು ಊರಿಗೆಲ್ಲ ಹೊಂಟೀವಿ, ಅಂದರೆ ಸಿಟಿಗೆ ಹೋಗ್ತಿರ್ತೇವೆ ನಾವು ಸೀರೆ ತೊಗೊಂಡು ಬರೋಕೆ. ಅಲ್ಲೇನೆಲ್ಲ ಆಗ್ತೈತಿ, ಅಲ್ಲಿ ಯಾವ ಥರ ಕಾಮಿಡಿ ಆಗ್ತೈತಿ, ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ. ನಿನ್ನೆ ವಿಡಿಯೋಗೆ ಜಾಸ್ತಿ ಲೈಕ್ಸ್ ಬಂದಿಲ್ಲ, ವ್ಯೂಸ್ ಬಂದಿಲ್ಲ, ಸೊ ಭಾಳ ಬೇಜಾರಾಯ್ತು ರೀ. ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ, ವ್ಯೂಸ್ ಬಂದಿಲ್ಲ ಅಂದ್ರೆ ಭಾಳ ಬೇಜಾರಾಗ್ತೈತಿ. ಹಾಗೆಲ್ಲ ಮಾಡಬೇಡ್ರಿ. ಇನ್ನೂ ಕಾಮಿಡಿ ವಿಡಿಯೋಸ್ ಎಲ್ಲ ಬರೋ ಅದಾವ, ಪ್ಲೀಸ್ ಒಂದು ಸ್ವಲ್ಪ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ಸೊ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ರೀ. ಹೋಗಿ ಬರ್ತೀನಿ ರೀ. ಮತ್ತು ನಾಳೆ ಒಂದು ಹೊಸ ಸ್ಟೋರಿ ಜೊತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.